ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಬೇಕ್ರಿ ಸ್ಟೈಲಲ್ಲಿ ಆಲೂ ಬನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ 1 ಸ್ಪೂನಷ್ಟು ಡ್ರೈ ಈಸ್ಟ್ನ ಹಾಕೋತಾ ಇದ್ದೀನಿ. ಇದಕ್ಕೆ 3 ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಹಾಲನ್ನು ಇಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗೋವರೆಗೂ ತಿರುಗಿಸ್ಕೋಬೇಕು. ಸಕ್ಕರೆ ಎಲ್ಲ ಕರಗ ನಂತರ ಇದನ್ನು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಈಸ್ಟ್ ಆ್ಯಕ್ಟಿವೇಟ್ ಆಗೋಕ್ಕೆ ಬಿಟ್ಬಿಡಬೇಕು. ನೋಡಿ, ಈಗ ಈಸ್ಟ್ ಎಲ್ಲ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನೋಡಿ, ನಾನು ಮೈದಾ ಬಳಸ್ತಾ ಇಲ್ಲ, ಗೋಧಿ ಹಿಟ್ಟಲ್ಲಿ ಬಂದ್ ಮಾಡ್ತಾ ಇದ್ದೀನಿ. 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ಳೋಣ. ನೋಡಿ, ಆಗಿದೆ. ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಇದನ್ನು 1ರಿಂದ 1.5 ಗಂಟೆಗಳ ಕಾಲ ಮುಚ್ಚಳ ಮುಚ್ಚಿ ಎತ್ತಿಟ್ಬಿಡೋಣ. ಅಷ್ಟರಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ಬಿಡೋಣ. ಬಾಣಲೆಗೆ ಸ್ವಲ್ಪ 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಹೆಚ್ಚಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 5ರಿಂದ 6 ಹಸಿಮೆಣಸಿನ್ಕಾಯಿನ ತರಿಯಾಗಿ ರುಬ್ಬಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಚಿಟಿಕೆ ಅರಿಶಿನ. ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಈಗ ನಾನು ಇಲ್ಲಿ 3ರಿಂದ 4 ಆಲೂಗಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮಾಮೂಲಿ ಮಸಾಲೆ ದೋಸೆಗೆಲ್ಲ ಹೇಗೆ ಪಲ್ಯ ಮಾಡ್ಕೋತೀವೋ ಅದೇ ಥರ ಪಲ್ಯ ಮಾಡ್ಕೊಳ್ಳೋದು. ಹಸಿಮೆಣಸಿನ್ಕಾಯಿ ಮಾತ್ರ ನಾನಿಲ್ಲಿ ರುಬ್ಬಿ ಹಾಕ್ಕೊಂಡಿದ್ದೀನಿ. ಹಾಗೆ ಬನ್ನಲ್ಲಿ ಸಿಕ್ಕಿದ್ರೆ ಖಾರ ಆಗಿಬಿಡುತ್ತೆ. ಹಾಗಾಗಿ ಈಗ ಪಲ್ಯ ರೆಡಿ ಆಯಿತು. ಹಿಟ್ಟು ಸಹ ನೋಡಿ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಈಗ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಸುಮಾರು ನಾನು ಒಂದು 10 ನಿಮಿಷ ಇದನ್ನು ನಾದ್ಕೊಂಡಿದ್ದೀನಿ. ಯಾಕೆ ಅಂದರೆ ಇದರಲ್ಲಿ ಈಸ್ಟ್ ಹಾಕಿರ್ತೀವಲ್ಲ, ಅದ್ರ ಸ್ಮೆಲ್ಲು ಬಂದ್ಬಿಡುತ್ತೆ ಬನ್ ತಿನ್ನುವಾಗ. ಆ ಸ್ಮೆಲ್ ಬರಬಾರ್ದು ಅಂದರೆ ಈ ರೀತಿ ಚೆನ್ನಾಗೆ ನಾದ್ಕೋಬೇಕು. ನೀವು ನಾದ್ಕೊಳ್ಳುವಾಗ ಅದನ್ನು ಒಂದ್ಸಲ ಸ್ಮೆಲ್ ಮಾಡಿ ನೋಡಿದಾಗ ಈಸ್ಟ್ ಸ್ಮೆಲ್ಲು ಹೋಗಿರುತ್ತೆ. ಆಗ ಇದು ಪರ್ಫೆಕ್ಟು ಅವನಲ್ಲಿ ಅಥವಾ ನೀವು ಸ್ಟವ್ ಮೇಲೆ ಬೇಕ್ ಮಾಡೋಕ್ಕೆ ಪರ್ಫೆಕ್ಟಾಗಿ ನಾದ್ಕೊಂಡಿದೆ ಅಂತ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನಾನು ಮಾಡ್ಕೊಂಡಿದ್ದಂಥ ಆಲೂಗಡ್ಡೆ ಪಲ್ಯನೆಲ್ಲ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಣೆ ಮೇಲೆ ಈ ರೀತಿ ನಾವು ಹೋಳಿಗೆಗೆಲ್ಲ ಹೂರಣ ತುಂಬಿಸ್ತೀವಲ್ಲ, ಅದೇ ರೀತಿ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಆಲೂಗಡ್ಡೆ ಪಲ್ಯನ ಅದ್ರ ಒಳಗಡೆ ಇಟ್ಟು ಈ ರೀತಿ ಲಾಕ್ ಮಾಡ್ಕೊಬೇಕು. ನೋಡಿ, ಈ ಥರ ಲಾಕ್ ಮಾಡಿ ಮೇಲ್ಗಡೆ ಸ್ವಲ್ಪ ರೌಂಡಿಗೆ ಬನ್ ಶೇಪ್ ಕೊಟ್ಟರೆ ಕರೆಕ್ಟಾಗಿ ಬರುತ್ತೆ. ಇದೇ ರೀತಿ ನಾನು ಉಳಿದಿರೋ ಹಿಟ್ಟನ್ನೆಲ್ಲ ಲಾಕ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ತುಂಬ ಸುಲಭವಾಗುತ್ತೆ ಇದು. ಹಾಗೆಯೇ ಆರೋಗ್ಯಕ್ಕೂ ಸಹ ಒಳ್ಳೆಯದು. ನಾನು ಯಾವುದೇ ರೀತಿ ಮೈದಾ ಎಲ್ಲ ಬಳಸಿಲ್ಲ.
ಮೈದಾ ಹಿಟ್ಟು ಯೂಸ್ ಮಾಡಿ ಮಾಡಿದ ಬನ್ನಷ್ಟೇ ರುಚಿಕರವಾಗಿ ಚೆನ್ನಾಗಿ ಬಂದಿರುತ್ತೆ. ಹಾಗಂತ ಟೆಕ್ಸ್ಚರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು ಇದು ಬನ್ನು. ನೋಡಿ, ಈಗ ಎಲ್ಲ ಬನ್ಗಳನ್ನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನನಗೆ ತೋರಿಸೋದಕ್ಕೋಸ್ಕರ ಸ್ಟವ್ ಮೇಲೆ ಯಾವ ರೀತಿ ಬೇಕ್ ಮಾಡ್ಕೋಬೋದು ಅಂತ ಇಡ್ತಾಯಿದ್ದೀನಿ. ನೋಡಿ, ಈ ಥರ ಒಂದು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಕೊಂಡು ಎತ್ತಿಟ್ಕೋಬೇಕು. ನಾನು ಮೈಕ್ರೋವೇವಲ್ಲಿ ಇದನ್ನ ಬೇಕ್ ಮಾಡ್ತಾಯಿದ್ದೀನಿ, ಕನ್ವೆನ್ಷನ್ ಮೋಡಲ್ಲಿ. ಅದು ಬೇಕಿಂಗ್ ಟ್ರೇಗೆ ಈ ರೀತಿ ಜೋಡಿಸ್ಕೊಂಡು ಮೇಲ್ಗಡೆ ಎಣ್ಣೆನ ಸ್ವಲ್ಪ ಸವರ್ಕೋಬೇಕು. ನೋಡಿ, ಈ ಥರ ಎಲ್ಲದ್ರ ಮೇಲೂ ಎಣ್ಣೆ ಹಚ್ಕೊತಾ ಇದ್ದೀನಿ. ಈಗ ಇದ್ರ ಮೇಲೆ ಒಂದು ಬಟ್ಟೆ ಒದಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು. ನೋಡಿ, ಅರ್ಧ ಗಂಟೆ ಬಿಟ್ಟ ನಂತರ ಇನ್ನೂ ಸ್ವಲ್ಪ ರೈಸ್ ಆಗಿರುತ್ತೆ ಹಿಟ್ಟೆಲ್ಲ. ಈಗ ಅದನ್ನು ಬೇಕಿಂಗಿಗೆ ಇಡಬೇಕು. ಒಂದು ದಪ್ಪ ತಳ ಇರೋ ಪಾತ್ರೆಗೆ ಈ ರೀತಿ ಉಪ್ಪು ಹಾಕ್ಕೊಂಡು ನಾವು ಜೋಡಿಸಿ ಇಟ್ಕೊಂಡಿದ್ದಂಥ ಆಲೂ ಬನ್ಗಳನ್ನೆಲ್ಲ ಈ ರೀತಿ ಇಟ್ಕೋಬೇಕು. ಸ್ಟವ್ ಮೇಲೆ ಮಾಡೋದಾದರೆ ಸುಮಾರು ಒಂದು 40ರಿಂದ 60 ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಕ್ ಮಾಡಬೇಕಾಗತ್ತೆ. ನಾನು ಮೈಕ್ರೋವೇವಲ್ಲಿ ಕನ್ವೆನ್ಷನ್ ಮೋಡಲ್ಲಿ 180 ಡಿಗ್ರಿ ಅಲ್ಲಿ ನಾನು 20 ಮಿನಿಟ್ಸ್ ಬೇಕ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಅವನ್ ಇಲ್ಲದೆ ಇರೋರು ಸ್ಟವ್ ಮೇಲೆ ಬೇಕ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಬೇಕಿಂಗ್ಗೆ ಇಟ್ಟ ಮೇಲೆ ಈ ರೀತಿ ಹೊರಗಡೆ ತೆಕ್ಕೊಂಡು ಒಂದು ಹಾಲನ್ನು ಈ ರೀತಿ ಹಚ್ಕೋಬೇಕಾಗುತ್ತೆ. ಇದರಿಂದ ಬನ್ನಿಗೆ ಒಂದು ಒಳ್ಳೆ ಕಲರ್ ಬರುತ್ತೆ. ನೋಡಿ, ಈ ರೀತಿ ಒಂದು ಬ್ರಷ್ ಸಹಾಯದಲ್ಲಿ ಈ ರೀತಿ ಹಾಲನ್ನು ಹಚ್ಚಬೇಕು. ಈಗ ನೋಡಿ, ಮತ್ತೆಲ್ಲ ಬೇಕಾಗಿ ಬಂದಿದೆ, ಬನ್ನೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದ್ರ ಮೇಲೆ ಪುನಃ ಎಣ್ಣೆ ಅಥವಾ ಬೆಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡ್ಕೊಬೇಕು. ಈಗ ಬೇಕಿಂಗ್ ಟ್ರೇಯಿಂದ ತೆಗೆದ ಮೇಲೆ ಬನ್ನೆಲ್ಲ ಮೇಲ್ಗಡೆ ಸ್ವಲ್ಪ ಗಟ್ಟಿ ಇರುತ್ತೆ. ಅದು ಸಾಫ್ಟ್ ಆಗಬೇಕಂದ್ರೆ ಒಂದು ಒದ್ದೆ ಬಟ್ಟೆನ ಈ ರೀತಿ ಮುಚ್ಚಿ ಒಂದು 1/4 ಗಂಟೆ ಬಿಟ್ಬಿಡಬೇಕು. ನೋಡಿ, ಈಗ ಸಾಫ್ಟಾಗಿ ಆಲೂ ಬನ್ನು ರೆಡಿಯಾಗಿದೆ. ಮನೆಯಲ್ಲೇ ಬೇಕ್ರಿ ಸ್ಟೈಲಲ್ಲಿ, ಇದು ಏನೂ ವ್ಯತ್ಯಾಸ ಇರಲಿಲ್ಲ ಬೇಕ್ರಿ ಬನ್ಗೂ ಮನೇಲಿ ಮಾಡಿರೋ ಬನ್ಗೂ. ತುಂಬಾ ಟೇಸ್ಟಿಯಾಗಿತ್ತು. ಖಂಡಿತ ನೀವು ಇದನ್ನು ಮನೇಲಿ ಟ್ರೈ ಮಾಡಿ, ಚೆನ್ನಾಗೇ ಬರುತ್ತೆ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.